ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಂದರವಾದ ರೋಜಾ ಹೂಗಳು ನೋಡಿ ಎಷ್ಟೆಲ್ಲ ಬಿಟ್ಟಿದೆ ಅಂತ. ಒಣಗ್ತಾ ಇದ್ದಂಗೆ ಇದನ್ನು ನಾನು ತೆಗಿತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನಾನು ನಮ್ಮ ಮೇಲ್ಗಡೆ ಇರೋವಂಥ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಚೆರಿ ಟೊಮ್ಯಾಟೊ ನೋಡಿ ಎಷ್ಟೆಲ್ಲ ಬಿಟ್ಟಿದೆ ಅಂತ. ಇದು ಕಾಂಪೋಸ್ಟಲ್ಲಿ ಇದು ಸೀಡ್ಸ್ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಪ್ರತಿಯೊಂದು ಪಾಟಲ್ಲೂ ಗಿಡ ಬೆಳೆದಿರುತ್ತೆ. ಚೆರಿ ಟೊಮ್ಯಾಟೊದೇ ಇನ್ನೊಂದು ವೆರೈಟಿ ಇದೆ ನೋಡಿ. ಇದು ಕಾಯಿ ಆಗಿದೆಯಲ್ಲ, ಹಣ್ಣಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಒಳ್ಳೆ ಗೋಲ್ಡನ್ ಕಲರ್. ಇದು ಆಸಾಮ್ ಕಡೆ ಚೆರಿ ಟೊಮ್ಯಾಟೊ ಅಂತೆ. ಹಣ್ಣಾಗಿರೋ ಸ್ಟಾರ್ ಫ್ರೂಟ್ ನೋಡಿ, ಪಕ್ಷಿ ಬಂದು ಎಲ್ಲ ಚೆಲ್ಲಪಿಲ್ಲಿ ಮಾಡಿದೆ. ಎರಡು ಕಾಯಿ ಸ್ಟಾರ್ ಫ್ರೂಟ್ ಇದ್ದು. ಇದು ಸ್ವಲ್ಪ ದಿನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಇದನ್ನೇ ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ. ಈಗಲೇ ಇದನ್ನು ತಿನ್ಬೋದು. ಇನ್ನೂ ಒಂದೆರಡು ದಿನ ಆದಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಎಷ್ಟೊಂದು ಪಕ್ಷಿ ಎಲ್ಲ ಬಂದಿದೆ ಗೊತ್ತಾ ನಮ್ಮ ತೋಟಕ್ಕೆ. ಈ ಪಕ್ಷಿ ಕಣ್ಸುತ್ತಲೂ ರೌಂಡಗೆ ಸರ್ಕಲ್ ಇದೆಯಲ್ಲ, ಇದ್ರ ಹೆಸರು ಇಂಡಿಯನ್ ವೈಟ್ ಐ ಅಂತ. ಸನ್ಬರ್ಡ್ ಕೂಡ ಬರುತ್ತೆ, ಬುಲ್ಬುಲ್ ಎಷ್ಟೊಂದು ಬರ್ತವೆ. ನೀವು ಹಾಗೆ ನೋಡ್ತಾ ಇರಿ. ಬುಲ್ಬುಲ್ ತನ್ನ ಮರಿಗಳನ್ನೆಲ್ಲ ಕರ್ಕೊಂಡು ಬಂದಿದೆ. ಸ್ವಲ್ಪ ಹೊತ್ತು ಮುಂಚೆ ಗಿಡಕ್ಕೆಲ್ಲ ಶವರ್ ಮಾಡಿಸಿದೆ, ಅದ್ರ ಮೇಲೆ ಎಂಜಾಯ್ ಮಾಡ್ತಾ ಇದೆ ನೋಡಿ. ನಾನು ಬುಲ್ಬುಲ್ ನೀರನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೆ ಅಂದ್ಕೊಂಡೆ, ಆದರೆ ಇದ್ರ ಸ್ಟೋರಿ ಏನಂತ ಆಮೇಲೆ ಗೊತ್ತಾಯಿತು. ನೀರು ಜಾಸ್ತಿ ತುಂಬ ಯಾಕೆ ಬರಬೇಕಿಲ್ಲ ಮರ್ಯಾದೆಗೆ. ಅವ್ರ ಅಪ್ಪ ಅಮ್ಮ ಬಂದರು ಅಂತ ಬಂದ. ಬೇಕಿತ್ತ ನಿನಗೆ ಇವೆಲ್ಲ? ಬೇಕಿತ್ತೇನೋ? ಬುಲ್ಬುಲ್ ಮರಿ ಹೆಚ್ಚು ಕಡಿಮೆ 1 ಅವರ್ ನೀರಿನಲ್ಲಿ ನಿಂದಿದೆ. ಫುಲ್ ನಡುಕ್ತಾ ಇತ್ತು. ಆಮೇಲೆ ಇದಕ್ಕೆ ಸೇವೆ ಮಾಡಿದ್ರಪ್ಪ. ಮುದ್ದು ಎಷ್ಟು ನೀರು ನಿಂತದೆ. ಅದಕ್ಕೆ ಟಬ್ನಲ್ಲೆಲ್ಲ ಜಾಸ್ತಿ ನೀರು ಬಿಡಕ್ಕೆ ಹೋಗಬಾರ್ದು. ಒಂದು ರೇಂಜಿಗೆ ಸರಿ ಆಯ್ತಲ್ಲ. ನಾನು ಹಿಂಗೇನೋ ಮಾಡಲ್ಲ, ದಿನ ಒಂದಷ್ಟೊತ್ತು ಅದ್ರ ಮಾಲಿಶ್ ಎಲ್ಲ ಮಾಡಿದರು, ಅದ್ರ ನೀರನ್ನೆಲ್ಲ ಒಣಗಿಸಿದ್ರು, ಬಿಸಿಲು ತೋರಿಸಿದ್ರು. ಆಮೇಲೆ ನೋಡಿದರೆ ಇದು ಹೇಗೆ ಹಾರ್ತು ಗೊತ್ತಾ. ಸ್ವಲ್ಪ ಹಾರಿ ಮರದ ಮೇಲೆ ಕುಂತ್ಕೊಳ್ತು. ಒಂದು 1/4 ಗಂಟೆ ಕುತ್ಕೊಂಡು ಹಾರಿ ಹೋಯಿತು. ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ವೈಟ್ ಕಲರ್ ಹೈಬಿಸ್ಕಸ್ ಹೂ ಅರಳಿದೆ ನೋಡಿ. ಗಿಡದ ಕಟ್ಟಿಂಗ್ಸ್ ಸುಮಾರು ಕಡೆ ನೆಟ್ಟಿದ್ದೀನಿ. ಸುಮಾರು ಥರ ಹೂವಿನ ಕಟ್ಟಿಂಗ್ಸ್ ಇದೆ. ಹೂ ಬಿಟ್ಟಿದ ಮೇಲೆ ಗೊತ್ತಾಗೋದು ಯಾವುದು ಅಂತ. ಸೇವಂತಿ ಹೂ ಎಲ್ಲ ಬಿಟ್ಟಿದೆ ನೋಡಿ. ಸುಮಾರು ಕಡೆ ಈ ಗಿಡದ ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಬಾಲ್ಕನಿಯಲ್ಲಿ ಗಿಡ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ, ಎಷ್ಟು ನೀಟಾಗಿದೆ. ನೆಲ್ಲದ ಆರ್ಕಿಡ್ ನೋಡಿ, ಇದರೊಳಗೆ ಸೀಡ್ ಪಾಡ್ ಎಲ್ಲ ರೆಡಿಯಾಗಿದೆ. ದೀಪಾವಳಿ ಹಬ್ಬದ ದಿನ ಸೀನ್ ನೋಡಿ, ನಮ್ಮ ತಾರಸಿ ತೋಟದ ಮೇಲೆ ಬಂದೆಲ್ಲ ಕಿಡಿ ಬೀಳ್ತಾ ಇತ್ತು. ನನಗಂತೂ ಸಖತ್ ಭಯ ಆಗ್ತಾಯಿತ್ತು, ಯಾವ ಗಿಡ ಹಾಳಾಗುತ್ತೋ ಏನು ಕತೆನೋ ಅಂತ. ಮಾರನೇ ದಿನ ಚೆಕ್ ಮಾಡಿದೆ, ಎಲೆ ಎಲ್ಲ ತೂತಾಗಿದೆ ನೋಡಿ, ಸುಟ್ಟೋಗಿದೆ. ಇಲ್ಲಿ ಪೇಪರ್ ಪೀಸ್ ಎಲ್ಲ ಸಿಕ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.